ಇತ್ತೀಚಿನ ಕಾಲದ ಮಕ್ಕಳು ತುಂಬಾ ಹೇರ್ ಕಲರ್ಸ್ ನ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಕರೆಕ್ಟ್. ಸೊ ಸ್ಟೈಲಿಂಗ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ. ಅದರಲ್ಲಿರೋ ಥ್ಯಾಲೇಟ್ಸ್, ಸಲ್ಫೇಟ್ಸ್, ಅಮೋನಿಯಾ, ಪೆರಾಕ್ಸೈಡ್ಸ್, ಹೌದು, ಇವೆಲ್ಲವೂ ಸ್ಕಿನ್ ನ ಲೀಚ್ ಆಗಿ ನಮ್ಮ ಗರ್ಭದವರೆಗೂ ಹೋಗೋ ಒಂದು ಕೆಪಾಸಿಟಿ ಇರುತ್ತೆ. ಇವಾಗ ನಾವು ಎಸ್ಪೆಷಲಿ ವೆನ್ ಯು ಅಪ್ಲೈ ಸಮಥಿಂಗ್ goes into that bloodstream because it is absorbed by the skin. So ಈ ರೀತಿಯಲ್ಲಿ it can influence the functioning of our body. ಸೊ ಕೆಲವು ಆರ್ಗನ್ ಫಂಕ್ಷನಿಂಗ್, ಹಾರ್ಮೋನಲ್ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು. ಸೊ ಬೇಡದೇ ಇರೋ ಹಾರ್ಮೋನನ ಇನ್ಫ್ಲುಯೆನ್ಸು ಹೆಚ್ಚಾಗಿ ತೋರಿಸೋದು. ಸೊ ಅವಾಗ ದೇಹಕ್ಕೆ ಅದು ಅದರದ್ದು ಒಂದು ಫಂಕ್ಷನಿಂಗಲ್ಲಿ ತೊಂದರೆ ಬರ್ತಕ್ಕಂಥದ್ದು ಆಗ್ಬೋದು. ಸೊ ಇವೆಲ್ಲ ಒಂದು ತೊಂದರೆಗಳಾಗುತ್ತೆ. ಈವನ್ ಮಾರ್ಕೆಟಲ್ಲಿ ನಮಗೆ ನಾರ್ಮಲ್ ಆಗಿ ಸಿಗ್ತಕ್ಕಂಥ ಒಂದು ನೇಲ್ ಪಾಲಿಶಿಂದನೂ ಕೂಡ ಇಟ್ ಕ್ಯಾನ್ ಹ್ಯಾವ್ ದ ಸೇಮ್ ಎಫೆಕ್ಟ್. ಸೊ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನು ಉಪಯೋಗಿಸೋದು ತುಂಬಾ ಇಂಪಾರ್ಟೆಂಟು. ಸೊ ಇದು ಒಂದಾದರೆ, ಎರಡನೇದು ನಾನು ಇವಾಗ ಇತ್ತೀಚೆಗೆ ಹೇಳ್ತಾ ಇದ್ದೆ, ಇವಾಗ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳಾಗಿರ್ಬೋದು ಅಥವಾ ಮೆನ್ಸ್ಟ್ರುವಲ್ ಕಪ್ಸ್ ಆಗಿರ್ಬೋದು, ಟ್ಯಾಂಪೂನ್ಸ್ ಆಗಿರ್ಬೋದು, ಆಯುರ್ವೇದದಲ್ಲಿ ವಿ ಹ್ಯಾವ್ ಅ ಲಾಟ್ ಆಫ್ ರೆಫರೆನ್ಸ್ ಆಫ್ ವಾಟ್ ಹ್ಯಾಸ್ ಟು ಬಿ ಡನ್ ಡ್ಯೂರಿಂಗ್ ಅ ಋತುಚಕ್ರ ಅಥವಾ ಪೀರಿಯಡ್ ಬಂದಿರೋ ಟೈಮಲ್ಲಿ ಯಾವ ರೀತಿಯ ಒಂದು ನಾವು ಕಾಪಾಡ್ಕೊಳ್ಬೇಕು ಹೈಜೀನನ್ನು ಅನ್ನೋದ್ರ ಬಗ್ಗೆ ವಿವರವಾಗಿ ನಮ್ಮ ಆಚಾರ್ಯಗಳು ಹೇಳಿದ್ದಾರೆ. ಆಯುರ್ವೇದದಲ್ಲಿ ಟ್ಯಾಂಪೂನ್ಸ್ ಅಥವಾ ನಾವು ಈ ಡೂಷಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ, ವೇರ್ ಅ ಪ್ರಾಡಕ್ಟ್ ಇಸ್ ಪುಟ್ ಇನ್ ಸೈಡ್ ಮೆಡಿಸಿನಲ್ ಒನ್. ಬಟ್ ದ ಥಿಂಗ್ ಈಸ್ ಮೆನ್ಸ್ಟ್ರುವಲ್ ಹೈಜೀನ್ ಅಂತ ನಾವು ಬಂದಾಗ ಅಥವಾ ನಾವು ಋತುಚಕ್ರದಲ್ಲಿ ಯಾವುದೇ ರೀತಿಯ ಒಂದು ಸಬ್ಸ್ಟೆನ್ಸ್ನ ಯೋನಿ ಪ್ರದೇಶದ ಒಳಗಡೆ ಹಾಕಕ್ಕೆ ಆಸ್ಪದ ಕೊಡಲ್ಲ ಅಥವಾ ಇಟ್ ಇಸ್ ಸೆಡ್ ನಾಟ್ ಟು ಬಿ ಡನ್. ಅದಕ್ಕೆ ಒಂದು ಕಾರಣ ಬರೋದು ಈ ಅಪಾನ ವಾಯು ದೃಷ್ಟಿ ಆಗ್ತಕ್ಕಂಥದ್ದು. ಸೊ ನಮ್ಮ ದೇಹದಲ್ಲಿ 5 ರೀತಿಯ ಒಂದು ವಾತ ಇದೆ: ಪ್ರಾಣವಾಯು, ಉದಾನ, ಸಮಾನ, ವ್ಯಾನ, ಹಾಗೆ ಅಪಾನವಾಯು. ಈ ಅಪಾನವಾಯು ಸ್ಪೆಷಲಿ ಫಾರ್ ವಿಮೆನ್ ಇಟ್ ಈಸ್ ಡೆಲಿಕೇಟ್. ಇವಾಗ ನಾವು ಯೂರಿನ್ ಹೋಗೋದಾಗ್ಲಿ ಅಥವಾ ಮೋಷನ್ ಪಾಸ್ ಮಾಡೋದಾಗ್ಲಿ, ಹಾಗೆ ಮೆನ್ಸ್ಟ್ರುಯೇಷನ್, ದೇರ್ ಆಲ್ ಲಿಂಕ್ಡ್ ವಿತ್ ದಿಸ್ ಅಪಾನವಾಯು ಫಂಕ್ಷನಿಂಗ್. ಇದರಲ್ಲಿ ನಾವು ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಡೆಲಿಕೇಟ್. ಎಷ್ಟು ಮಟ್ಟಿಗೆ ಈ ವಾತ ಡೆಲಿಕೇಟ್ ಅಂದರೆ, ನಾವು ರಾತ್ರಿ ಹೊತ್ತು ನಿದ್ದೆ ಕೆಲವು ಸಲ ತಪ್ಪೋದು, ಅಂದರೆ ನಿದ್ದೆ ಮಾಡದೇ ಇರೋದು, ರಾತ್ರಿ ಎಲ್ಲ ಎದ್ದಿರೋದು, ಹಗಲೊತ್ತು ಯಾವಾಗಲೂ ನಿದ್ದೆ ಮಾಡೋದು, ಅಥವಾ ಕಂಟ್ರೋಲಿಂಗ್ ಸರ್ಟನ್ ಅರ್ಜಸ್. ಇವಾಗ ಅರ್ಜಸ್ ಅಂತ ಹೇಳಿದಾಗ ಗೋಯಿಂಗ್ ಆ್ಯಂಡ್ ಪಾಸಿಂಗ್, ಯೂರಿನ್ ವೆನ್ ಯು ಫೀಲ್ ಲೈಕ್ ಪಾಸಿಂಗ್, ಅಥವಾ ಮೋಷನ್ ಪಾಸ್ ಮಾಡಬೇಕಾಗಿದೆ ಅದರ ಕಂಟ್ರೋಲ್ ಮಾಡ್ಕೊಳ್ಳೋದು. ಈವನ್ ಸ್ನೀಸಿಂಗ್ ಆಲ್ಸೋ, ಕೆಲವರು ಅಪಶಕನ ಆ ಥರ ಅಂದ್ಕೊಂಡು ದೇ ಕಂಟ್ರೋಲ್ ದ ಸ್ನೀಸಸ್. ವಿ ಆಲ್ಸೋ ಸಿ ದಟ್ ದೇರ್ ಇಸ್ ಅ ಲಿಟಲ್ nervous damage when that's happening. They have neck issues, they get frequent headaches ಈ ಥರ ಮಾಡಿದಾಗ. ಸೊ ಆಲ್ ದೀಸ್ ಆರ್ ವೇಗದ, ದೇ ಆರ್ ದ ವೇಗಾಸ್ ವಿಚ್ ಆರ್ ನಾಟ್ ಟು ಬಿ ಕಂಟ್ರೋಲ್ಡ್. ಓಕೆ. ಸೊ ದಿಸ್ ಇಸ್ ಜಸ್ಟ್ ಟು ಸೇ ದ ಡೆಲಿಕಸಿ. ಸೊ ಅದೇ ರೀತಿಯಲ್ಲಿ ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಗಳು ಹಾಕೋದಾಗಲಿ, ಸೊ ವೆನ್ ವಿ ಪುಟ್ ಸಮಥಿಂಗ್ ದಟ್ ಈಸ್ ಒಬ್ಸ್ಟ್ರಕ್ಟಿಂಗ್, ಇಟ್ ಈಸ್ ಕಾಸಿಂಗ್ ಅನ್ ಒಬ್ಸ್ಟ್ರಕ್ಷನ್, ದೆನ್ ಇಟ್ ಈಸ್ ಇನ್ಫ್ಲುಯೆನ್ಸಿಂಗ್ ದ ಅಪಾನವಾಯು. ಸೊ ಆ ಒಂದು ಕಾರಣದಲ್ಲಿ ವಿ ಟೆಲ್ ನಾಟ್ ಟು ಯೂಸ್ ಸಚ್ ಥಿಂಗ್ಸ್. ಎಸ್ಪೆಷಲಿ ಇವಾಗ ಪೀರಿಯಡ್ ಹೆವಿ ಆಗ್ತಾ ಇದೆ ಅಥವಾ ದೇ ಹ್ಯಾವ್ ಸರ್ಟನ್ ಪ್ರಾಬ್ಲಮ್ಸ್, ಸೊ ಇಟ್ ಈಸ್ ಬೆಟರ್ ದಟ್ ದೇ ಆರ್ ನಾಟ್ ಯೂಸಿಂಗ್ ಎನಿಥಿಂಗ್ ದಟ್ಸ್ ಬ್ಲಾಕಿಂಗ್ ದಟ್. It's allowing that flow to happen naturally and come out very easily. So there is no retrograde flow that's happening. ಎಲ್ರಿಗೂ ಗೊತ್ತಿದೆ, ಒಂದು ರೆಟ್ರೋಗ್ರೇಡ್ ಫ್ಲೋ ಆದರೆ ಅದರದ್ದು ಪ್ರಾಬ್ಲಮ್ಸೇ ಬೇರೆ ಥರದ್ದು ಕಾಣಿಸ್ಕೊಳ್ಳುತ್ತೆ. ಸೊ ಆದಷ್ಟು ಅದು ಆಗದೆ ಇರೋ ಥರ ಒಂದು ಫ್ಲೋ ಕರೆಕ್ಟಾಗಿ ಇರತಕ್ಕಂಥದ್ದು ಯೂಸಿಂಗ್ ಎನಿ ಕೈಂಡ್ ಆಫ್ ಸಚ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಇಸ್ ಫೈನ್. ಸೊ ಅಂದ್ರೆ ವಾತದ ಗತಿ ಗ್ರಾವಿಟಿಗೆ ಹೇಗೆ ಬರಬೇಕೋ ಹಾಗಿರಬೇಕು. ರೆಟ್ರೋಗ್ರೇಡ್ ಆಗಿ ಹೋದ್ರೆ ಆ ಚಾನಲ್ ದೆನ್ ಇಟ್ ಇಸ್ ಮಲ್ಟಿಪಲ್ ಅದರ್ ಇಶ್ಯೂಸ್ ದಟ್ ಕ್ಯಾನ್ ಹ್ಯಾಪನ್. ಸೊ ಅದನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಆಚಾರ್ಯಗಳು ಹೇಳಿದ್ದಾರೆ. ಸೊ ಆದಷ್ಟು ಒಂದು ಇವಾಗ ಬಟ್ಟೆ ಆಗಿರ್ಬೋದು, ವಾಟ್ ಎವರ್ ಇಸ್ ಫೈನ್ ವಿತ್ ದೆಮ್. ಇವಾಗ ನಮ್ಮಲ್ಲಿ ಇಷ್ಟೊಂದು ಎಕೋ ಫ್ರೆಂಡ್ಲಿ ನ್ಯಾಪ್ಕಿನ್ಸ್ಗಳು ಬಂದಿರುತ್ತೆ, ಕಾಟನ್ ಪ್ಯಾಡ್ಸ್ಗಳು ಬಂದಿದೆ, ವಿಚ್ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡೋದಾಗಲಿ ಅಥವಾ ಅದರಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ಇನ್ಫ್ಲುಯೆನ್ಸಿಂದ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ರಿಪ್ರೊಡಕ್ಟಿವ್ ಆರ್ಗನ್ ಪ್ರಾಬ್ಲಮ್ಸ್ ಅಗೇನ್. ಸೊ ಅದರಿಂದ ಕೂಡ ದೇ ಕ್ಯಾನ್ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ಒಂದು ಮಾಧ್ಯಮ ಅಂದರೆ ಯೂಸಿಂಗ್ ನಾರ್ಮಲ್ ಕಾಟನ್ ಪ್ಯಾಡ್ ಆಗಿರ್ಬೋದು ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ ವಿಚ್ ಇಸ್ ಎಕೋ ಫ್ರೆಂಡ್ಲಿ, ಆ ಥರದನ್ನು ಯೂಸ್ ಮಾಡೋದು ಇಸ್ ಮಚ್ ಸೇಫರ್. ಸೊ ಇದು ಒಂದಾದರೆ ಫಾರ್ ಹೆಣ್ಮಕ್ಳಲ್ಲಿ ಇವಾಗ ಯಾವ ರೀತಿಯ ಇದು ಹಲವಾರು ತಾಯಂದ್ರು ಕೇಳ್ತಾರೆ, ಎಸ್ಪೆಷಲಿ ಈಗ ತಾನೇ ಮುಟ್ಟಾಗಿದೆ, ನಾವು ಯಾವ ರೀತಿ ಅವ್ರಿಗೆ ಫುಡ್ಡನ್ನು ಕೊಡಬೇಕು, ಯಾವ ರೀತಿ ವಾಟ್ ಈಸ್ ದ ರೆಜಿಮೆಂಟ್ ದಟ್ ದೇ ನೀಡ್ ಟು ಫಾಲೋ. ಇತ್ತೀಚಿನ ಮಕ್ಕಳಿಗೆ ದೇ ನೀಡ್ ಟು ನೋ ದಿಸ್. ಯಾಕೆ ಅಂದರೆ ನಮ್ಮ ಆಯುರ್ವೇದದಲ್ಲೂ ಕೂಡ ಏನು ಹೇಳಿದವೋ ಇಟ್ ಹ್ಯಾಸ್ ಅ ಗುಡ್ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್. ಒಂದು ಮೆನ್ಸ್ಟ್ರುಯೇಷನ್ ಅಂತ ನಾವು ಹೇಳಿದಾಗ ಮೆನಾರ್ಕ್ ಅಥವಾ ಮೆನಾರ್ಕ್ ಶುರು ಆಯಿತು, ಮೆನ್ಸ್ಟ್ರುಯೇಷನ್ ಶುರು ಆಯಿತು. ಸೊ ಮೆನ್ಸ್ಟ್ರುಯೇಷನ್ ಇಸ್ ದ ಸೆಸೇಷನ್, ಅಂದರೆ ಇವಾಗ ಅವರಿಗೆ ಬ್ಲಡ್ ಫ್ಲೋ ಇನ್ನೇನು ಶುರು ಆಯಿತು, ಯೂಟ್ರಸಲ್ಲಿ ಇಟ್ ಸ್ಟಾರ್ಟೆಡ್ ಇಟ್ಸ್ ವರ್ಕ್. ರೀಪ್ರೊಡಕ್ಟಿವ್ ಆರ್ಗನ್ ಇಸ್ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇಟ್ಸ್ ವರ್ಕ್.
ಸೊ ಇವಾಗ ಒಂದು ಗರ್ಭಾಶಯದಲ್ಲಿ ಒಳಗಡೆ ಇರ್ತಕ್ಕಂಥ ಒಂದು ಪದರಕ್ಕೆ ನಾವು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಪ್ರತಿ ಪೀರಿಯಡ್ ನಮಗೆ ಏನು ಹೊರಗಡೆ ಕಾಣಿಸುತ್ತಲ್ಲ ಈ ಲೇಯರು ಫ್ಲಶಸ್ ಔಟ್, ಇಟ್ ಜಸ್ಟ್ ಕಮ್ಸ್ ಔಟ್. ಓಕೆ. ಬಾಡಿ ಪ್ರತಿ ಸಲಿನೂ ಎವ್ರಿ ಪೀರಿಯಡ್ ದ ಬಾಡಿ ಈಸ್ ಗೆಟಿಂಗ್ ರೆಡಿ ಟು ಕನ್ಸೀವ್ ಬಿಕಾಸ್ ದಟ್ ಈಸ್ ದಿ ಆರ್ಗನ್ ಆಫ್ ರೀಪ್ರೊಡಕ್ಷನ್. ಸೊ ಪೀರಿಯಡ್ ಇವಾಗ ಫರ್ಟಿಲಿ ಅಥವಾ ದೇ ಹ್ಯಾವ್ ನಾಟ್ ಕನ್ಸೀವ್ಡ್ ಅಂದಾಗ ಒಂದು ಮುಟ್ಟು ಮೂಲಕ ಅದು ಹೊರಗಡೆ ಬರುತ್ತೆ. ಇದು ಎಂಡೋಮೆಟ್ರಿಯಮ್. ಈ ಎಂಡೋಮೆಟ್ರಿಯಮ್ ಕೂಡ ನಾನು ಹೇಳಿದ ಥರ ಇದಕ್ಕೆ ಇಟ್ ಇಸ್ ಇನ್ಫ್ಲೂಯೆನ್ಸ್ಡ್ ವಿತ್ ವಾಟ್ ಫುಡ್ ವಿ ಈಟ್. ದೇ ಡೋಂಟ್ ಈಟ್. ಇವಾಗ ಹೆಣ್ಮಕ್ಳು ಎಸ್ಪೆಷಲಿ ಅವರಿಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಹೌಸ್ ಫುಡ್ ಅಷ್ಟು ಇಷ್ಟ ಆಗಲ್ಲ, ಸ್ವಲ್ಪ ಪಲ್ಸಸ್ ಇರ್ತಕ್ಕಂಥದ್ದು ಅಥವಾ ಆ ಥರದನ್ನ ತೊಗೊಳಕ್ಕೆ ಇಷ್ಟಪಡಲ್ಲ. ದೇ ವಾಂಟ್ ಓನ್ಲಿ ಲೈಟ್ ಕೈಂಡ್ ಆಫ್ ಫುಡ್, ಈಸಿಲಿ ಒಳಗಡೆ ಹೋಗೋ ಥರದ್ದು. ಬಟ್ ಟೇಕಿಂಗ್ ಟೂ ಮಚ್ ಆಫ್ ದ್ಯಾಟ್ ಇಸ್ ನಾಟ್ ವೆರಿ ಗುಡ್. ಯು ನೀಡ್ ಅ ಬ್ಯಾಲೆನ್ಸ್ಡ್ ಫುಡ್. ಸೊ ಬ್ಯಾಲೆನ್ಸ್ಡ್ ಫುಡ್ ಅಂತ ನಾವು ಹೇಳಿದಾಗ ವಿ ಡೋಂಟ್ ಟೆಲ್ ಸೋ ಮಚ್ ಅಮೌಂಟ್ ಆಫ್ ಪ್ರೋಟೀನ್, ಕಾರ್ಬ್ ಆ ಥರದ್ದಲ್ಲ. ನಿಮ್ಮ ಅಗ್ನಿ ಪ್ರಕಾರ ಒಬ್ರೊಬ್ರಿಗೆ ಅವ್ರವ್ರ ಪ್ರಕಾರವಾಗಿ ಅಗ್ನಿ ಇರುತ್ತೆ. ಮಕ್ಕಳು ತಿನ್ನಷ್ಟು ಇವಾಗ ಒಬ್ಬ ಗಂಡು ತುಂಬ ಕೆಲಸ ಮಾಡ್ತಕ್ಕಂಥ ಒಂದು ಗಂಡ್ಸು ತಿನ್ನೋಕ್ಕೂ ವ್ಯತ್ಯಾಸ ಇದೆ. ಅದೇ ರೀತಿ ಒಂದು ಹೆಣ್ಮಕ್ಳಲ್ಲೂ ಕೂಡ ಆ ವ್ಯತ್ಯಾಸ ಕಾಣಿಸ್ಕೋಬೋದು. ಸೊ ಇವಾಗ ತುಂಬ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿರೋ ಒಂದು ಹೆಣ್ಮಕ್ಳು, ಹಾಗೆ ನಾಟ್ ಸೋ ಇನ್ವಾಲ್ವ್ಡ್ ಬಟ್ ಶಿ ಈಸ್ ಡೂಯಿಂಗ್ ಹರ್ ಡೈಲಿ ಆ್ಯಕ್ಟಿವಿಟೀಸ್, ಅವರಿಬ್ಬರಲ್ಲೂ ಕೂಡ ಮೆಟಬಾಲಿಸಮ್ ಎಲ್ಲ ಒಂದು ವ್ಯತ್ಯಾಸ ಇರುತ್ತೆ. ಅದು ತಾಯಂದ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅವರಿಗೆ ಯಾವ ರೀತಿ ಆಹಾರ ಜೀರ್ಣ ಆಗುತ್ತೆ, ಎಷ್ಟು ಆ ಪ್ರಮಾಣನ ಅವರು ಮೊದಲಿಂದಾನೇ ಗಮನದಲ್ಲಿ ಇಟ್ಕೊಂಡು ಗಿವಿಂಗ್ ದಮ್ ದಟ್ ಅಡಿಕ್ವೇಟ್ ಫುಡ್. ಕೆಲವು ಸಲ ಮೆನಾರ್ಕ್ ಶುರು ಆಯಿತು ಅಂದಿದ ತಕ್ಷಣ ತುಂಬ ಹೆಚ್ಚಾಗಿ ಅವರಿಗೆ ಆಹಾರನ ಕೊಡೋಕ್ಕೆ ಶುರು ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ದ ಪೀರಿಯಡ್ ವೆನ್ ಗರ್ಲ್ಸ್ ಸ್ಟಾರ್ಟ್ ಪುಟಿಂಗ್ ಆನ್ ವೇಟ್. ಅವರು ದಪ್ಪ ಆಗೋಕ್ಕೆ ಶುರು ಆಗ್ತಾರೆ. ಸೊ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಅವ್ರ ಅಗ್ನಿ ಪ್ರಕಾರ ಅವ್ರಿಗೆ ಎಷ್ಟು ಆಹಾರ ಜೀರ್ಣಿಸ್ಕೊಳಕ್ಕಾಗತ್ತೋ ಆ ರೀತಿಯಲ್ಲಿ ಒಂದು ಯಾವ ಆಹಾರದಿಂದ ಅವ್ರ ಬೆಳವಣಿಗೆ ಆಗಿದೆಯೋ ಅದೇ ಥರ ಆಹಾರನ ಕೊಡಬೇಕು. ಯಾವ ರೀತಿ ಆಹಾರ ಅವ್ರ ಪೂರ್ವಜನ ತಗೊಂಡಿದ್ದಾರೋ ಆ ಒಂದು ಫಾಲೋ ಮಾಡ್ಕೊಂಡು ಆ ಕಲ್ಚರ್ನ ಕೊಡಬೇಕಾಗಿರೋದು. ಸೊ ಪ್ರೊಸೆಸ್ಡ್ ಫುಡ್ಸ್ ಅದನ್ನೆಲ್ಲ ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಈ ಟೈಮಲ್ಲಿ ಆಯುರ್ವೇದದ ಪ್ರಕಾರ ಈ 3 ದಿನದಲ್ಲಿ ವಿ ಟೆಲ್ ದೆಮ್ ಟು ಟೇಕ್ ವೆರಿ ಲೈಟ್ ಫುಡ್ ಫಾರ್ ಡೈಜೆಷನ್. ಯಾವ ಥರದ್ದು ಬೇಳೆ ಕಟ್ಟನ್ನ ಆಗಿರ್ಬೋದು, ಪೊಂಗಲ್ ಕಿಚಡಿಗಳು ಮಾಡ್ಕೊಳ್ಳೋದಾಗಿರ್ಬೋದು, ಹಾಲನ್ನು ಭವಿಷ್ಯಾನ ಅಂತ ಹೇಳ್ತೀವಿ ಇದನ್ನು ತಗೊಳ್ಳೋದು, ಅಥವಾ ಯವ ಅಂದರೆ ಬಾರ್ಲಿ ಗಂಜಿಗಳಾಗಿರ್ಬೋದು. ಸೊ ಕೆಲವರಿಗೆ ಬಾರ್ಲಿ ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಸೊ ಅವಾಗ ಅವರು ಈ ಅನ್ನದ್ದು ಹಾಲನ್ನು ಆ ಥರದ ಆಹಾರ ತಗೊಳ್ಳೋದು, ಅಟ್ಲೀಸ್ಟ್ 1 ಹೊತ್ತು ಈ ಥರದ ಆಹಾರ ತಗೊಳ್ಳೋದು. ಮಿಕ್ಕಿದ 2 ಹೊತ್ತು ಕೂಡ ನೀವು ಮತ್ತೆ ಬೇಳೆಕಟ್ಟನ್ನು ಅದೇ ಥರದ ಸಾತ್ವಿಕವಾಗಿರೋ ಆಹಾರ ಸ್ಪೆಷಲಿ ದೋಸ್ 3 days ತಗೊಳ್ಳೋದು ತುಂಬಾ ಮುಖ್ಯ. ಇಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಯು ಆರ್ ಅಲೋವಿಂಗ್ ಜೀರ್ಣದ ಶಕ್ತಿ, ಯು ಆರ್ ಕೀಪಿಂಗ್ ಯುವರ್ ಅಗ್ನಿ ಗುಡ್. ಮೆಟಬಾಲಿಸಮ್ನ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದೀವಿ. ಅದರದ್ದು ಒಂದು ಯಾವಾಗ ಕೆಲಸ ಆಗ್ತಾ ಇದೆಯೋ ಅವಾಗ ಈ ಒಂದು ಇವ್ಯಾಕ್ಯುಯೇಷನ್ ಕ್ಲೀನಾಗಿ ಆ ಎಂಡೋಮೆಟ್ರಿಯಮ್ಮು ಪೂರ್ತಿ ಕ್ಲಿಯರ್ ಆಗೋಕ್ಕೆ, ಶೆಡ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಸೊ ನಾವು ಇವಾಗ ತುಂಬ ವಿ ಹ್ಯಾವ್ ಟೇಕನ್ ಜಂಕ್ ಫುಡ್ ಅಂತ ಅಸ್ಯೂಮ್ ಮಾಡೋಣ, ಅಥವಾ ಒಂದು ಕರೆಕ್ಟಾಗಿರೋ ಒಂದು ಆಹಾರ ತೊಗೊಂಡಿಲ್ಲ. ಸೊ ಟೇಕನ್ ಲಾಟ್ ಆಫ್ ಸ್ವೀಟ್ಸ್, ಹೊರಗಡೆ ಹೋಗಿ ತುಂಬ ಜಂಕ್ ಫುಡ್, ಕ್ರೇವಿಂಗ್ ಫುಡ್, ಚಾಕ್ಲೇಟ್ಸ್ ತಿಂತಾರೆ, ಐಸ್ ಕ್ರೀಮ್ಸ್ ತಿಂತಾರೆ. ಸೊ ಇದನ್ನೆಲ್ಲ ತುಪ್ಪ ಪ್ರಮಾಣದಲ್ಲಿ ಹೆಚ್ಚಾಗಿ ತೊಗೊಂಡಿದ್ದಾರೆ ಅಂತ ಅಂದಾಗ ಇಟ್ ಇನ್ಫ್ಲೂಯೆನ್ಸಸ್ ದರ್ ಮೆನ್ಸ್ಟ್ರಲ್ ಫ್ಲೋ. ನಾಟ್ ಇನ್ ದ ಫಸ್ಟ್, ಪ್ರಾಬಬ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್, ಆಮೇಲೆ ಅದರದ್ದು ತೊಂದರೆಗಳು ಕಾಣಿಸ್ಕೊಳ್ಳೋಕೆ ಶುರು ಆಗ್ಬೋದು. ಸೊ ದೇ ಸಿ ದಟ್ ದೆರ್ ಇಸ್ ಒಂಥರ ಓಡರಸ್ ಫ್ಲೋಗಳು ಕಾಣಿಸ್ಕೊಳ್ಳೋದು ಶುರು ಆಗ್ಬೋದು, ಅಥವಾ ಅವ್ರಿಗೆ ಅದರಿಂದ ಬರ್ತಕ್ಕಂಥ ಬೇರೆ ಥರದ್ದು ಪ್ರಾಬ್ಲಮ್ಸು, ವೈಟ್ ಡಿಸ್ಚಾರ್ಜ್ ಇಶ್ಯೂಸು, ಇಟ್ ಈಸ್ ನಾಟ್ ವೆರಿ ಕ್ಲಿಯರ್ ಅನ್ಸೋದು. ಸೊ ಇಟ್ ಈಸ್ ಅ ವೆರಿ ಲಾಜಿಕಲ್ ಎಕ್ಸ್ಪ್ಲನೇಷನ್. ಈ ಥರ ಒಂದು ಮೆನ್ಸ್ಟ್ರಲ್ ಫ್ಲೋ ಆಗುವಾಗ ದೇಹದಲ್ಲಿರ್ತಕ್ಕಂಥ ಒಂದು ಕೆಲವು ಬದಲಾವಣೆಗಳಿರುತ್ತೆ, ಎಸ್ಪೆಷಲಿ ಮೆನಾರ್ಕಲ್ಲಿ. ಈ ಬದಲಾವಣೆಗೆ ಸಪೋರ್ಟಿವ್ ಆಗಿ ಇರ್ತಕ್ಕಂಥ ಫುಡ್ಡನ್ನು ನಾವು ತಗೊಳ್ಬೇಕು. ಗರ್ಭ ಸಂಸ್ಕಾರ ಕಾರ್ಯಕ್ರಮ ಮುಂದುವರಿಯಲಿದೆ ಕಿರು ವಿರಾಮದ ಬಳಿಕ.